ಆರ್ಥಿಕ ಹೊರೆ ಪೀಣ್ಯ ಬಸ್ ನಿಲ್ದಾಣ ಹರಾಜಿಗೆ. ಪೀಣ್ಯ ಬಸ್ ನಿಲ್ದಾಣದ ಕತೆ ಒಂದೆರಡಲ್ಲ. ಇದರ ಅವಶ್ಯಕತೆ ಇತ್ತ, ಬೇಕಾಗಿತ್ತ, ಇದು ಕಾರ್ಯನಿರ್ವಹಿಸುತ್ತಾ, ಕೋಟಿ ಕೋಟಿ ವ್ಯಯ ಮಾಡಲಾಗಿದೆ. ಇದು ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಇವಾಗೇನೋ ಹರಾಜಿಗೆ ಚಿಂತನೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತದೆ. ನೋಡೋಣ ಬನ್ನಿ. ನೋಡಿ, 39 ಕೋಟಿಯಲ್ಲಿ ನಿಲ್ದಾಣವನ್ನು ಕಟ್ಟಿದ್ರು, ಒಂದೂ ಬಸ್ ಇಲ್ಲಿ ಬರೋದೇ ಇಲ್ಲ. ಬಿಕೋ ಅಂತಿರತ್ತೆ ಯಾವಾಗ ನೋಡಿದ್ರು. ಮಾಲು ಚೌಲ್ಟ್ರಿಗೆ ಗುತ್ತಿಗೆ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಲ್ಲೊಂದು ಮಾಲ್ ಮಾಡಿದ್ರೆ ಅಥವಾ ಒಂದು ಚೌಟ್ರಿ ಮಾಡಿದ್ರೆ ವರ್ಕೌಟ್ ಆಗಬಹುದು ಅನ್ನುವಂಥ ಪ್ಲಾನಿಗೆ ಬಂದಿದ್ದಾರೆ. ಇನ್ನು ಮೆಟ್ರೋ ಬಸ್ ಡಿಪೋ ಎಲ್ಲ ಅಲ್ಲಿ ಮಾಡೋದಕ್ಕಾಗಲ್ಲ. ಉತ್ತರ ಕರ್ನಾಟಕ, ತುಮಕೂರು, ಹಾಸನ, ಚಿತ್ರದುರ್ಗ ಮತ್ತು ಇತರ ಪ್ರದೇಶಗಳಿಗೆ ಹೋಗುವ ಬಸ್ಗಳನ್ನು ಬಸವೇಶ್ವರ ಬಸ್ ನಿಲ್ದಾಣಕ್ಕೆ ತಿರುಗಿಸುವ ಮೂಲಕ ಕೆಂಪೇಗೌಡ ಬಸ್ ನಿಲ್ದಾಣದ ಮೇಲಿನ ಹೊರೆ ಕಡಿಮೆ ಮಾಡಬೇಕು ಅಂತ ಇದರ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿಯೇ 39 ಕೋಟಿ ಖರ್ಚು ಮಾಡಿ ಇಲ್ಲಿ ಬಸ್ ನಿಲ್ದಾಣವನ್ನು ಮಾಡಿದ್ದು. ಆದರೆ ನಿರೀಕ್ಷೆಗೆ ತಕ್ಕಂತೆ ಪ್ರೋತ್ಸಾಹ ಸಿಗದ ಕಾರಣ ಬಸ್ ಟರ್ಮಿನಲ್ ವ್ಯರ್ಥ ಆಗಿದೆ. ಇದನ್ನು ಮೆಟ್ರೋ ನಿಲ್ದಾಣವಾಗಿ ಬಳಸೋಕ್ಕೂ ಪರಿಗಣಿಸಲಾಗಿತ್ತು. ಅದು ಆಗದ್ದರಿಂದ ಕೈ ಬಿಡಲಾಯಿತು. ಇನ್ನು ವಿದ್ಯುತ್ ಬಸ್ ಡಿಪೋ ಆಗಿ ಪರಿವರ್ತಿಸೋಕೆ ಯೋಚಿಸಿದ್ರೂ ಕಾರ್ಯರೂಪಕ್ಕೆ ಬರಲಿಲ್ಲ. ಸುಮ್ಮನೆ ಇಲ್ಲಿ ಯಾಕೆ ಬಿಕೋ ಅಂತ ಅಂತಿದೆ, ಏನು ಲಾಭನೂ ಇಲ್ಲ, 39 ಕೋಟಿ ಖರ್ಚು ಮಾಡಿದ್ದೀವಿ, ಹಿಂಗಿರ್ಬೇಕಾದ್ರೆ ಏನಾದ್ರು ಒಂದು ಮಾಡಬೇಕಲ್ಲ, ಅದಕ್ಕೇನೋ ಹರಾಜಿಗೆ ಈಗ ಯೋಚನೆ ಮಾಡಲಾಗ್ತಾ ಇದೆಯಂತೆ. ನೋಡಿ, ಇದು ಸಮಸ್ಯೆ ಏನು ಅಂತ ಅಂದರೆ, ಹೌದು, ಒಂದು ಟ್ರಾಫಿಕ್ ಜಾಮ್ನ ಕಿರಿಕಿರಿ ತಪ್ಪಿಸ್ಬೋದು. ಎಲ್ಲರೂ ಇಲ್ಲಿ ಕೆಂಪೇಗೌಡ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರೋದಕ್ಕಿಂತ ಅಲ್ಲಿ ಬೆಂಗಳೂರು ಸ್ಟಾರ್ಟಿಂಗಲ್ಲೇ ಅಲ್ಲಿಗೆ ಇಳಿದು ಅಲ್ಲಿಗೆ ಬಂದು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈಗ ಮೆಟ್ರೋ ಬೇರೆ ಇರೋದ್ರಿಂದ ಈ ಟ್ರಾಫಿಕ್ ಕಿರಿಕಿರಿ ಎಲ್ಲ ತಪ್ಪಿಸ್ಬೋದು. ಅಲ್ಲಿ ಇಳಿದವ್ರು ಹಾಗೆ ಬೇಕಿದ್ರೆ ಮೆಟ್ರೋ ಹತ್ಕೊಂಡು ಹೋಗ್ತಾರೆ ಅಂತ. ಬಟ್ ಜನ ಅದು ಮನಸ್ಸೇ ಮಾಡಲಿಲ್ಲ. ಇಲ್ಲಿಂದ ಈಗ ಬೇರೆ ಬೇರೆ ಕಡೆ ಭಾಗಗಳಿಂದ ಬರ್ತಾ ಇರ್ತಾರೆ. ಈ ಮೆಜೆಸ್ಟಿಕ್ ಬಂದು 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 ಅಭ್ಯಾಸ ಆಗಿರುತ್ತೆ. ಅದೊಂಥರ ನಮಗೆ ಹೃದಯ ಭಾಗ ಇದ್ದಂಗೆ. ನಾವು ಈ ಮೂಲೆಗೆ ಯಾಕೆ ಬರಬೇಕು ಅನ್ನೋದು ಜನರ ಪ್ರಶ್ನೆ ಆಗಿತ್ತು. ಅದಕ್ಕೆ ಅದೇ ರೀತಿಯಾಗಿ ಅದು ಬಿಕೋ ಅಂತ ಇದೆ. ಹಾಗಾಗಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಆ ಪ್ಲ್ಯಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.